ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು, ದ್ವೇಷ ಭಾಷಣ ಏನದ ಯತ್ನಾಳ್ ಅವರಲ್ಲ, ಅವ್ರಕ್ಕಿಂತ ಜಾಸ್ತಿ ಬಿಜೆಪಿಯವರು ಸೇರಿದಂತೆ ಬೇರೆದವ್ರು ಏನಿದ್ದಾರೆ ಬಿಜೆಪಿ ಇಲ್ಲದಂತ ಮೋದಿ ಅವರು ಹೆಚ್ಚಿನ ಒಂದು ದ್ವೇಷ ಭಾಷಣ ಮಾಡ್ತಾರೆ. ಅದಕ್ಕೆ ಈ ರೀತಿ ಒಂದು ಭಾಷಣ ಅಷ್ಟು ದ್ವೇಷ ಇಲ್ಲ ಇಲ್ಲ ಅಂತ ಇಲ್ಲ ಅಂದ್ರೆ ನಾ ಅವ್ರಿಗೆ ಅಭಿನಂದಿಸ್ತೀನಿ. ಯಾಕಂದ್ರೆ ಒಬ್ಬರೇ ಕಾಂಗ್ರೆಸ್ ತಿಳ್ಕೊಂಡ ನಮ್ಮ ಜಿಲ್ಲಾ ಉಸ್ತುವಾರಿಗಳಿಗಿಂತ ಹೆಚ್ಚು ತಿಳ್ಕೊಂಡಾರ ಅವ್ರಿಗೆ ಅಭಿನಂದನೆ. ನಮ್ಮ ಜಿಲ್ಲಾ ಉಸ್ತುವಾರಿಗೆ ಬಹಳ ತ್ರಾಸ ಆಗ್ತದೆ, ತೊಂದರೆ. ರಾಮಲಿಂಗಾರೆಡ್ಡಿ ಅವರು ಒಬ್ಬ ಅನುಭವಿ, ಒಬ್ಬ ಒಳ್ಳೆ ರಾಜಕಾರಣಿ. ಆ ಪಕ್ಷ ಪಂಗಡ ಬೇರೆ. ಅವ್ರು ಅತ್ಯಂತ ಒಬ್ಬ ಹೃದಯವಂತ ರಾಜಕಾರಣಿ. ಡೀಸೆಂಟ್ ಆಗಿ ಅವರು ನಾವು ನೋಡ್ತೀನಿ ವಿಧಾನಸಭೆಯಲ್ಲಿ ಸಾಕಷ್ಟು ಸಲ ನಮಗವ್ರಿಗೆ ಪ್ರಶ್ನೆ ಆಗ್ತದೆ. ಅವರು ಒಬ್ಬ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು, ಒಬ್ಬ ಸಚಿವರಾಗಿ ಹೆಂಗಿರ್ಬೇಕು ಅನ್ನೋಂಥ ಇದು ಅದ. ಅದಕ್ಕೆ ಹೇಳಿದ್ದಕ್ಕೆ ದೇಶ ಭಾಷಣ ಅನ್ನುವಂಥದ್ದು ಎಲ್ಲಿಂದ ಪ್ರಾರಂಭ ಆಗ್ತೈತೆ ಅಲ್ಲಿಂದ ಅವ್ರನ್ನ ಒದ್ದು ಹೊರಗೆ ಹಾಕ್ಬೇಕು. ಒಳಗೆ ಯಾರನ್ನ ಪಾಕಿಸ್ತಾನ ಪರವಾಗಿ ಮಾತಾಡೋಣ ಅವ್ರ ದೇಶ ಅಲ್ಲಿ ಅವ್ರು ಪಾಕಿಸ್ತಾನ ಚಲೋ ಅಂದ್ಮ್ಯಾಗ ನಾವು ಬೇಯಬೇಕಲ್ಲ ಮಕ್ಕಳಿಗೆ. ಭಾಷಣ ಎಲ್ಲಿ ಚಲೋ ಆಗ್ತದೆ? ನಮ್ಮ ದೇಶದ ಅನ್ನತ್ತಿಂದು ಪಾಕಿಸ್ತಾನ ಪರವಾಗಿ ಮಾತಾಡೋದಲ್ಲ. ಭಯೋತ್ಪಾದಕರು ಯಾರು? ಹಿಂದೂಗಳ ಅವರೇ ಮಾಡೋರೆ, ಅವರೇ ಬೆಂಕಿ ಹಚ್ಚೋರು ಅವರೇ, ಬಾಂಬ್ ಹಾಕೋರು ಅವರೇ. ಅದಕ್ಕೆ ನಾವು ಬೈಬೇಕಾಗ್ತದೆ. ರಾಜ್ಯಸಭಾ ಚುನಾವಣೆ ವಿಧಾನಸಭೆ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂದರು. ಅಂತಾರೆ ತಾಯಿಗಂಡು ನನ್ನ ಮಕ್ಕಳ ಅಂತ ಹೇಳಬೇಕಾಗ್ತದೆ. ಇದು ದೇಶ ಹಾಕೋದಿಲ್ಲ, ಇದು ದೇಶ ಪ್ರೀತಿ ಆಗ್ತದೆ. ಕೆಲವೊಂದು ಹಲ್ಕಟ್ ಶಬ್ದ ಇರ್ಬೋದು, ಅದರ ಒಂದು ದೇಶ ಪ್ರೇಮ ಅದರಲ್ಲಿ ಬಂದ್ಬಿಡ್ತದೆ. ಅಲ್ಲ ಅಂದ್ರೆ ಈಗ ಚೇಂಜಸ್ ಏನು ಮಾಡಬೇಕಾಗಿದೆ? ಚೇಂಜಸ್ ಮಾಡೋದು ಸರಿಯಾಗಿಲ್ಲ, ಸ್ಪಷ್ಟತೆ ಇಲ್ಲ. ಸಂವಿಧಾನಾತ್ಮಕವಾಗಿ ನಿಲ್ಲುವುದಿಲ್ಲ. ನಾವು ಅದನ್ನು ಚಾಲೆಂಜ್ ಮಾಡ್ತೀವಿ. ರಾಜ್ಯಪಾಲರಿಗೂ ನಾವು ಮನೆ ಕೊಡ್ತೀವಿ. ಈಗಾಗಲೇ ನಮ್ಮ ಮೇನ್ ಏನು ಸಂವಿಧಾನದಲ್ಲೇ ಅವಕಾಶ ಇದೆ. 19A ಸ್ಪಷ್ಟವಾಗಿ ಅವ್ಯವಸ್ಥೆ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಕಸ್ಕೋಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅದನ್ನು ನಾವು ಚಾಲೆಂಜ್ ಮಾಡ್ತೀವಿ. ನಾವು ಇದನ್ನು ಸುಪ್ರೀಂ ಕೋರ್ಟ್ವರೆಗೂ ನಾವು ಇದನ್ನು ಇವರು ಗವರ್ನರ್ ಸಹಿಯಾಗಿ ಬರ್ಬೇಕಲ್ಲ, ಮೊದಲು ಗವರ್ನರ್ ಇವರು ಸ್ಪಷ್ಟೀಕರಣ ಕೇಳ್ತಾರೆ. ಈಗಾಗಲೇ ಸಂವಿಧಾನಾತ್ಮಕವಾಗಿದ್ದಂಥದ್ದನ್ನ ಮತ್ತೆ ನೀವು ಇದನ್ನ ಓವರ್ಲ್ಯಾಪ್ ಬ್ಯಾಕ್ ಮಾಡ್ಲಕತ್ತೀರಿ. ಇವ್ರು ಏನು ಹೇಳ್ತಾರ, ನಾ ಸಂವಿಧಾನ ಬಿಜೆಪಿಯವರು ಸಂವಿಧಾನ ತಿದ್ದುಪಡಿ ಇವ್ರು ಮಾಡ್ಲಕತ್ತಾರ, ನಾವಲ್ಲ. ತಿದ್ದುಪಡಿ ಸಂವಿಧಾನಕ್ಕೆ ಅಪಮಾನ ಮಾಡೋದಂಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನಕ್ಕೆ ಅಪಮಾನ ಮಾಡ್ಲಕತ್ತಾರ. ನೋಡ್ರಿ, ನಾನು ನಿನ್ನೆ ನಾವು ಅವ್ರಂಗೆ ರಾಹುಲ್ ಗಾಂಧಿ ಹಂಗೆ ಸಂವಿಧಾನ ಪುಕ್ಕ ಹಿಡಿದು ಮಾತಾಡ್ತೀನಿ. ಮೇಲೆ ರಾಹುಲ್ ಗಾಂಧಿ ಒಳಗೆ ಏನು ಬರ್ದಾರೋ ಗೊತ್ತಿಲ್ಲ. ಅವ್ನು ಎರೆ ಬಿಟ್ಟು ಬರೋದಿಲ್ಲ. ಅವ್ನು ಹಿಡ್ದಾನಂದ್ರೆ ನಾವು ಸ್ವಲ್ಪ ಕಲ್ತಾವ, ನಾ ಹಿಡಿದಿದ್ದು ಸ್ವಲ್ಪ ಅವನಿಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರ ಸಿದ್ದರಾಮಯ್ಯವರು ಇದ್ರೊಳಗೆ ಏನಿದೆ ಗೊತ್ತೇನೆ ಆತ. ನಾನು ಕೇಳಿದ್ ಏನೈತಿ ಓದ್ರೆ ಓದ್ಲಕ್ಕೆ ಬರಲಿಲ್ಲ ಸಿದ್ದರಾಮಯ್ಯ ಅಂತ. ನೀವು ಸಾಧ್ಯ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ನಿಮ್ ಹಿಂದೆ ಕೂತ ಸಕ್ರಿಯ ಮಂತ್ರಿಗೂ ಗೊತ್ತಿಲ್ಲ ಅಂತ ಹೇಳಿ. ಸರ್, ನಾಳೆ ಬಬಲೇಶ್ವರದಲ್ಲಿ ಹೋರಾಟ ನಡೀತಾ 29ಕ್ಕೆ ಇದು ಮಾಡ್ತಾ ಇದ್ದಾರೆ ಬಸವ ಅನುಯಾಯಿಗಳು. ನೋಡೋಣ ಅಲ್ಲಿ ಯಾರ ಪಕ್ಕ ಹಿಂದೂಗಳು ಬರ್ತಾರ ಅದನ್ನ ನೀವು ಪಾಲ್ಗೊಳ್ತೀರ ಅಂತ. ನೀವು ಪಾಲ್ಗೊಳ್ತೀರ? ಯಾರು ನಿಜವಾದ ಕಟ್ಟರ್ ಹಿಂದೂಗಳು ಅಲ್ಲಿ ಪಾಲ್ಗೊಂಡ್ರೆ ಹೋಗ್ತೀನಿ. ಸುಮ್ಮನೆ ನಕಲಿ ಹಿಂದೂಗಳು ಹೋದ್ರೆ ಅಲ್ಲೇ